ಯಾರು ಏನ್ ಯಾರಿಗಾರ ಹಣಿಗಿ ಬೋರ್ಡ್ ಹಚ್ಚಾನೇನ್ ದೇವ್ರು? ಏನ್ ಕೆಟ್ಟವ್ರಿಗೇನ್ ಡ್ರೆಸ್ ಬೇರೆ ಅದ ಅವನ ಸಮಾಜದಾಗ? ಕೆಟ್ಟವ್ರನ್ನ ಗುರುತಿಸುವಂತ ಏನಾದ್ರೂ ಚಿಹ್ನೆಗಳನ್ನ ದೇವರು ಕೆಟ್ಟವ್ರ ಮುಖದ ಮೇಲೆ ಅಥವಾ ಬೆನ್ನಿನ ಮೇಲೆ ಹುಡ್ಸ್ಯಾನೇನು ಅಂತ ನೋಡಿದ್ರೆ ಎಲ್ಲಿ ಸಿಗುದಿಲ್ಲ. ನಾವೆಲ್ಲರಿಗೂ ದೊರೆತಂತ ಶರೀರ ಅದೇ, ಎಲ್ಲರಿಗೂ ದೊರೆತಂತ ಕಣ್ಣು, ಕಿವಿ, ಕೈ, ಕಾಲು, ಮೂಗುಗಳೆಲ್ಲ ಅವೇ ಅದಾವು. ಹೊರಗಂತರೂ ಯಾರನ್ನು ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಹೊರಗೆ ಗುರುತಿಸ್ಲಾಕ್ ಹೋದೀವಿ ಅಂದ್ರೆ ನಾವೇ ಮೋಸ ಹೋಗ್ತೀವಿ. ಒಂದೊಂದ್ ಸಾರಿ ಹೊರಗೆ ಬಾಳ ಚಂದ ಡ್ರೆಸ್ ಮಾಡಿಕೊಂಡಿರ್ತಾರ, ಅದ್ರ ಒಳಗೆ ಹೆಂಗದಾರ ಗೊತ್ತಾಗೋದಿಲ್ಲ. ನೀವು ನೋಡಿರಿ, ಹೊರಗ ಡಾಕ್ಟ್ರು, ಇಂಜಿನಿಯರು ಅಂತ ಬೋರ್ಡ್ ಹಾಕೊಂಡವ್ರು, ಸಾಲಿ ಕಲ್ತವ್ರು, ಸರ್ಟಿಫಿಕೇಟ್ ತಗೊಂಡವ್ರು, ಒಳಗೆ ಹೆಂಗಿದ್ರು ಅಂದ್ರೆ ಬಾಂಬ್ ಸ್ಫೋಟ್ ಮಾಡಿದ್ರು. ಅವ್ರೇನ್ ಅಜ್ಞಾನಿಗಳಲ್ಲ, ತಿಳಿದವ್ರು. ಹೊರಗೆ ನಾವ್ ಹೆಂಗ್ ಕಾಣ್ತೀವಲ್ಲ, ಇದ್ರ ಮ್ಯಾಗಿಂದ ನಮ್ಮನ್ನ ಯಾರನ್ನೂ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಬಸವಣ್ಣವರು ಅವ್ರನ್ನ ಗುರುತಿಸೋದಾಗಿದ್ರೆ ಹೆಂಗ್ ಗುರುತಿಸ್ಬೇಕು ಅನ್ನೋದನ್ನ ಹೇಳ್ಯಾರ. ಯಾರು ಕಳ್ಳತನ ಮಾಡ್ತಾರಲ್ಲ ಅವ್ರು ಕೆಟ್ಟವ್ರು, ಯಾರು ಸುಳ್ಳು ಹೇಳ್ತಾರಲ್ಲ ಅವ್ರು ಕೆಟ್ಟವ್ರು, ಯಾರು ಹಿಂಸೆಯನ್ನು ಮಾಡ್ತಾರಲ್ಲ ಅವ್ರು ಕೆಟ್ಟವ್ರು, ಯಾರು ವಿನಾಕಾರಣ ಮತ್ತೊಬ್ಬರ ಮೇಲೆ ಕೋಪಗೊಳ್ತಾರಲ್ಲ ಅವ್ರು ಕೆಟ್ಟವ್ರು, ಯಾರು ವಿನಾಕಾರಣ ಮತ್ತೊಬ್ಬರನ್ನ ನಿಂದಿಸ್ತಾರಲ್ಲ ಅವ್ರು ಕೆಟ್ಟವ್ರು, ಯಾರು ಎಲ್ಲರಿಗಿಂತಲೂ ತಾವೇ ಶ್ರೇಷ್ಠ ಅಂತ ತಮ್ಮ ವರ್ಣನೆ ಮಾಡ್ಕೊಂತ ತಿರುಗಾಡ್ತಾರಲ್ಲ ಅವರ ಕೆಟ್ಟ ಯಾರು ಇಲ್ಲ ಜಗತ್. ಕಬೀರ್ ದಾಸರು ಒಂದ್ ಮಾತು ಹೇಳ್ತಾನ, ದುಷ್ಟರನ್ನು ನಾ ಹುಡುಕುತ್ತ ಹೊರಟೆ, ದುಷ್ಟರಾರೂ ಸಿಗಲಿಲ್ಲ, ನನ್ನೊಳಗ ನಾ ಹೊಕ್ಕ ನೋಡಿದೆ, ನನ್ನಷ್ಟು ದುಷ್ಟರ ಯಾರು ಇಲ್ಲ ಅಂತ ನನಗೀಗ ಗೊತ್ತಾಯ್ತು. ನಾವು ಒಂದ್ ವೇಳೆ ಒಳಗ್ ಹೊಕ್ಕ ನಮ್ಮನ್ನ ನೋಡಕ್ ಹತ್ತಿದೀವಿ ಅಂತಂದ್ರ ನಾವು ಒಳ್ಳೆಯವರು ಕೆಟ್ಟವರು ಅಂತ ನಮಗ. ಯಾರು ಕೆಟ್ಟವರು ಅಂತ ಬಸವಣ್ಣವ್ರು ಹೇಳ್ತಾರ? ಮತ್ತೊಬ್ಬರನ್ನ ವಿನಾಕಾರಣ ನಿಂದಿಸುವವರು, ತಮ್ಮನ್ನ ಅತಿಯಾಗಿ ಸ್ತುತಿಸಿಕೊಳ್ಳುವವರು, ಇವ್ರಿಗಿಂತಲೂ ಕೆಟ್ಟವರು ಯಾರು ಇಲ್ಲ. ಶರಣರು ಬೇರೆ ಕಡೆ ಹೇಳ್ತಾರ, ಮತ್ತ ಯಾರು ಸ್ವಾರ್ಥಕ್ಕಾಗಿ ಈ ಜಗತ್ತಿನ ಶೋಷಣೆಯನ್ನ ಮಾಡ್ತಾರಲ್ಲ ಅವ್ರು ಕೆಟ್ಟವರು ಅಂತ. ಯಾರನ್ನೂ ಬಿಡುದಿಲ್ಲ ಅವ್ರು. ಯಾರು ತಮ್ಮ ಸ್ವಾರ್ಥಕ್ಕಾಗಿ ಇಡೀ ಪರಿಸರದ ಶೋಷಣೆಯನ್ನೇ ಮಾಡ್ತಾರ ಅವ್ರ ಹೊರಗೆ ಹೆಂಗೆ ಕಾಣೋಲ್ರಕ್ಕ ಬಹಳ ಕೆಟ್ಟವರು ಅಂತ. ಯಾರು ತಮ್ಮ ಮತ್ತು ಪರರ ಅಹಿತವನ್ನು ಮಾಡ್ತಾರೋ ಅವ್ರು ಕೆಟ್ಟವರು ಅಂತ. ಎಷ್ಟು ಸುಲಭವಾಗಿ ಹೇಳ್ಬಿಟ್ರು ಯಾರು ಕೆಟ್ಟವರು ಅಂತ. ಯಾರು ಒಳ್ಳೆಯವರು ಅಂದ್ರೆ ಇದರ ವಿರುದ್ಧ ಸ್ವಭಾವದವ್ರು ಇದ್ದವ್ರು ಎಲ್ಲರೂ ಒಳ್ಳೆಯವರು. ಅದನ್ನೇನು ಹೇಳುವ ಅವಶ್ಯಕತೆ ಇತ್ತ? ಕೆಟ್ಟವರು ಕಳ್ಳರ ಕೆಟ್ಟವರು ಅಂದ್ರೆ ಕಳ್ಳರೇನು ಹೇಳಿ ಬಂದು ಕಳ್ಳತನ ಮಾಡ್ದ? ಕಳ್ಳತನದ ವ್ಯಾಪ್ತಿ ಬಹಳ ದೊಡ್ಡದೈತಿ. ಹೇಳಾರ್ದ ಮತ್ತೊಬ್ಬರ ಸಾಮಾನು ಎತ್ಕೊಂಡು ಹೋಗುದು ಕಳ್ಳತನ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತೈತಿ. ಆದ್ರೆ ಬಸವಣ್ಣವರು ಅಷ್ಟಕ್ಕ ಕಳ್ಳತನದ ಸೀಮೆಯನ್ನ ಪರಿಮಿತಗೊಳಿಸ್ಲಿಲ್ಲ. ಬಸವಣ್ಣವರು ಮತ್ತೊಬ್ಬರ ವಿಚಾರಗಳನ್ನ ತನ್ನು ಅಂತ ಹೇಳ್ಕೊಂಡ್ರು ಸಹಿತ ಅವ ಕಳ್ಳ. ತಾನು ದುಡಿದುದಕ್ಕಿಂತಲೂ ಅಧಿಕ ಮತ್ತೊಬ್ಬರ ಕಡೆಯಿಂದ ಪಡ್ಕೊಂಡ ಅಂದ್ರೆ ಅದು ಕಳ್ಳತನ ಅಂತ ಬಸವಣ್ಣವರ ಅಭಿಪ್ರಾಯ. ಹಾಲ್ನ್ಯಾಗ ನೀರ್ ಹಾಕಿ ಮಾರಾಟ ಮಾಡಿದ ಅಂದ್ರೆ ಅವ ದೊಡ್ಡ ಕಳ್ಳ ಅಂತ. ನಾವ್ ಇರ್ಲಿಲ್ಲ ಅಂದ್ರೆ ಊರಾಗ ಕಳ್ಳರು ಅಂದ್ರೆ ಯಾರು ಒಬ್ಬಿಬ್ಬರನ್ನ ಅಟ್ಟ ಹುಡುಕಾಡ್ತಿರ್ತೀವಿ, ಯಾರ ಎಲ್ಲರ ಏನ್ರ ಎತ್ಕೊಂಡು ಹೋದವ್ರನ್ನ ಅಷ್ಟ. ಆದ್ರ ಅಷ್ಟು ಸುಲಭ ಇಲ್ಲ ಕಳ್ಳರನ್ನ ಹುಡ್ಕೋದು.
ನಾವ್ ಬಾಳ ಚಂದಾಗಿ ಹುಡುಕ್ಯಾಡ್ಕೋತ ಹೋದೆವು ಅಂದ್ರ ಕಳ್ರ ನಮ್ಮ ಮನ್ಯಾಗ ಸಿಗ್ತಾರ. ನಮ್ಮ ಮನ್ಯಾಗಲ್ಲ, ನಮ್ಮ ಮನಸ್ಸಿನಾಗ ಸಿಗ್ತಾರ. ನಾವು ಆ ವ್ಯಾಖ್ಯೆಯಿಂದ ದೂರ ಹೋಗ್ಲಿಕ್ಕೆ ಆಗೋದಿಲ್ಲ. ಶರಣರು ಹೇಳ್ತಾರ, ಯಾರ ಕಳ್ರು ಅಂತಂದ್ರ ಯಾರ ಮೈಗಳತನ ಮಾಡ್ತಾರಲ್ಲ ಅವ್ರು ದೊಡ್ಡ ಕಳ್ರು ಅಂತ. ಯಾರು ತಮ್ಮ ತಮ್ಮ ಕಾಯಕಗಳನ್ನ ಮಾಡ್ಬೇಕಾಗಿತ್ತು, ದೇವರು ಶಕ್ತಿ ಕೊಟ್ಟಾನ, ಬುದ್ಧಿ ಕೊಟ್ಟಾನ, ಸಮಯ ಕೊಟ್ಟಾನ, ಸಾಮರ್ಥ್ಯ ಕೊಟ್ಟಾನ, ಎಲ್ಲ ಕೊಟ್ಟಾನ, ಕೊಟ್ಟಿದ್ರು ಸಹಿತ ಮೈಗಳತನ ಮಾಡ್ತಿದ್ರು ಅಂತಂದ್ರ ಅಂಥ ಕಳ್ರು ಮತ್ತೊಬ್ರಿಲ್ಲ ಅಂತ. ಕಾಯಕವನ್ನ ಮಾಡದೆ ಊಟ ಮಾಡ್ತಿದ್ರು ಅಂದ್ರ ಅವ್ರು ಬಹಳ ದೊಡ್ಡ ಕಳ್ರು ಅಂತ ನಮಗ ಶರಣ್ ಹೇಳೋದು. ನಾವೇನಂತೀವಿ, ಪಿಕ್ ಪಾಕೆಟ್ ಮಾಡೋ ಕಳ್ಳ ಅಂದ್ರ ಕಿಶ ಕತ್ತರಿಸೋರು ಕಳ್ರು, ರಾತ್ರಿ ಬಂದು ಬಾಗಲ ಹೊಡೆದು ಗಾಡಿ ಹೊಡೆದು ತಗೊಂಡ್ ಹೋಗ್ತಾರ ಅವ್ರ ಅಷ್ಟ ಕಳ್ರು ಅಂತ ನಾವ್ ಅಂತೀವಿ. ಹಂಗಿಲ್ಲ. ಭ್ರಷ್ಟ ಮಾರ್ಗದಿಂದ ಹಣವನ್ನ ಗಳಿಸಿದ್ದೆವು ಅಂದ್ರ ನಮ್ಮಂತ ಕಳ್ರು ಜಗತ್ನಾಗ ಮತ್ತೊಬ್ರೆ ಆಗಲಿ. ಒಳ್ಳೆಯ ಮಾರ್ಗದಿಂದ ಹಣವನ್ನ ಗಳಿಸದೆ ಆ ಹಣವನ್ನ ವಾಮ ಮಾರ್ಗದಿಂದ ಭ್ರಷ್ಟ ಮಾರ್ಗದಿಂದ ಗಳಿಸಿದ್ದೀವಿ ಅಂದ್ರ ನಮ್ಮಂತ ಕಳ್ರ ಜಗತ್ತಿನಾಗಿಲ್ಲ. ಇಲ್ಲ. ಹಾಗಾದ್ರೆ ಕೆಟ್ಟವ್ರು ಎಲ್ಲಿ ಹೊರಗೆ ಸಿಗ್ತಾರ? ನಾವೇ ಒಳ್ಳೆಯವರಾಗ್ಬೇಕಾಗೈತಿ. ನಮ್ಮಲ್ಲಿ ಒಂದ್ ವೇಳೆ ಅಂಥ ಯಾವ್ದಾದ್ರು ವಿಚಾರಗಳಿದ್ದು ಅಂದ್ರ, ದೋಷಗಳಿದ್ದು ಅಂದ್ರ ನಾವು ಕೆಟ್ಟವ್ರಾಗ್ತೀವಿ. ಯಾರು ಒಳ್ಳೆಯವರಪ್ಪ? ಈ ಕೆಟ್ಟ ಗುಣಗಳು ಇಲ್ದವ್ರೆ ಒಳ್ಳೆಯವರು. ಯಾರು ಪರಿಸರವನ್ನ ರಕ್ಷಿಸ್ತಾರ ಅವರು ಒಳ್ಳೆಯವರು. ಯಾರು ಪರೋಪಕಾರಿಗಳಾಗಿದ್ದಾರ ಅವರು ಒಳ್ಳೆಯವರು. ಯಾರು ತಮಗೂ ಮತ್ತು ಮತ್ತೊಬ್ಬರಿಗೂ ಹಿತವನ್ನುಂಟು ಮಾಡುವ, ಒಳ್ಳೆಯದನ್ನುಂಟು ಮಾಡುವ ಮನೋಭಾವನೆಯುಳ್ಳವರು ಮತ್ತು ಪ್ರಯಾಸವುಳ್ಳವರಾಗ್ಯಾರ ಅವರು ಒಳ್ಳೆಯವರು. ಯಾರು ಒಳ್ಳೆಯವರಪ್ಪ? ಯಾರು ಒಳ್ಳೆಯವರು ಅಂತಂದ್ರ, ನಾನು ಸಣ್ಣವ ನೀವು ದೊಡ್ಡವರಪ್ಪ ಅಂತಂದವ್ರ ಮನೆ ನೋಡ ಬಡವರು, ಮನ ನೋಡ ಘನಮನ ಸಂಪನ್ನರು, ಕೂಡಲ ಸಂಗನ ಶರಣರು, ಕರುಳಿಲ್ಲದ ಕಲಿಗಳು. ಯಾರು ಶರಣರು, ಯಾರು ಒಳ್ಳೆಯವರಪ್ಪ ಈ ಸಮಾಜದೊಳಗ? ಸಜ್ಜನ್ರು ಯಾರು ಅಂದ್ರ ಕರುಳಿಲ್ಲದ ಕಲಿಗಳು. ಕರುಳು ಅಂದ್ರ ಮೋಹ. ಯಾರು ಮಾಯಾ ಮೋಹಗಳನ್ನ ಮೆಟ್ಟಿ ನಿಂತಾರಲ್ಲ ಅವರು ಶರಣರು, ಅವರು ಜಾಣರು, ಅವರು ಬುದ್ಧಿವಂತರು, ಅವರು ಸಜ್ಜನರು. ಅವ್ರ ಮನಿ ನೋಡಿದ್ರೆ ಬಡವಾಗಿರಬಹುದು, ಮನ ನೋಡ ಘನಮನ ಸಂಪನ್ನರು, ಮನಸ್ಸು ನೋಡಿದ್ರೆ ಬಹಳ ಶ್ರೀಮಂತರ, ಯಾವುದಕ್ಕೂ ಅರ್ಥವರಲ್ಲ. ಅರ್ಥ ಪ್ರಾಣ ಅಭಿಮಾನವ ಗುರುಲಿಂಗ ಜಂಗಮಕ್ಕೆರೆದ ಶರಣರ ಬಚ್ಚಲ ಮನೆಯ ಬಾಲ ಹುಳುವಾಗಿ ಹುಟ್ಟಿ ಸಯ್ಯ ಸಕಳೇಶ್ವರ. ನನಗ ಇಂಥ ಸಜ್ಜನ ಸಂಗತಿಯನ್ನು ಕೊಡು. ಯಾರ ಸಂಗತಿಯನ್ನು ಕೊಡು? ಅರ್ಥ ಪ್ರಾಣ ಅಭಿಮಾನವ ಗುರುಲಿಂಗ ಜಂಗಮಕ್ಕೆ ಅರ್ಪಿಸಿದ ಶರಣರ ಬಚ್ಚಲ ಮನೆಯ ಬಾಲಹುಳುವಾಗಿ ಹುಟ್ಟಿ ಸಯ್ಯ ಸಕಲೇಶ್ ಮಾದರಸರು. ಇವರು ಅನುಭವ ಮಂಟಪದಲ್ಲಿ ವಚನಗಳ ಸಂಪಾದನೆಯ ಕೆಲಸವನ್ನು ಮಾಡ್ತಿದ್ರು. ಯಾರಿಗ್ ಬರೀಲಿಕ್ಕೆ ಬರ್ತಿರ್ಲಿಲ್ಲ ಅಂಥವ್ರ ಮಾತುಗಳನ್ನ ವಚನಬದ್ಧವಾಗಿ ಅವ್ರು ಮಾತಾಡಿದ ಮಾತುಗಳನ್ನು ವಚನಗಳಲ್ಲಿ ಬರೆದಿಡುವಂತ ಕೆಲಸವನ್ನ, ಬರೆದಂತ ವಚನಗಳನ್ನ ಸಂರಕ್ಷಿಸುವಂತ ಕೆಲಸವನ್ನ ಸಕಲೇಶ್ ಮಾದರಸರು ಮಾಡ್ತಿದ್ರು. ಅರಸರು, ರಾಜರು, ರಾಜಮಂತಂದವರು. ಆದ್ರೆ ಅವ್ರ ಕಾಯಕ ಏನು ಅಂದ್ರೆ ಇದು: ಅರ್ಥವನ್ನ ಗುರುವಿಗೆ, ಪ್ರಾಣವನ್ನ ಲಿಂಗಕ್ಕೆ, ಅರ್ಥ ಪ್ರಾಣ ಅಭಿಮಾನವ ತನ್ನ ಅಭಿಮಾನವನ್ನ ಜಂಗಮಕ್ಕೆ ಅರ್ಪಿಸಿದಂಥವ್ರು ಏನದಾರಲ್ಲ, ಅವ್ರ ಮನೆಯೊಳಗಿನ ಬಕ್ಸಲ್ದಾಗಿನ ಬಾಲೋಳ ಆಗಿ ಹುಟ್ಟಿಸ್ ನನ್ನ. ಅವ್ರ ಮೈಮ್ಯಾಗಿನ ನೀರ್ ಬಂದು ನನ್ನ ಮೈಮ್ಯಾಗ ಬಿದ್ರು ಸಾಕು ಅಂತ ಸಕಲೇಶ್ವರ ಮಾದರಸರು ನಾ ಹೆಂಗ ಸಜ್ಜನರ ಸಹವಾಸ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ ಅನ್ನೋದನ್ನ ಹೇಳ್ಯಾರ. ಎತ್ತಪ್ಪೆ ಶರಣಂಗೆ ತೊತ್ತಪ್ಪೆ ಶರಣಂಗೆ, ಅಥವಾ ಎತ್ತಾಗಿ ತೊತ್ತಾಗಿ ಮತ್ತೆ ಹಿತ್ತಲದ ಗಿಡವಾಗಿ
ಬಸವಣ್ಣವರು ನಾನು ದಾಸನಾಗಿ ಅವ್ರ ಮನೆಯಲ್ಲಿ ಇರ್ಲಿಕ್ಕೆ ಬಯಸ್ತೇನೆ. ಯಾರು ಸಜ್ಜನ ವ್ಯಕ್ತಿ ಅದಾನಲ್ಲ, ಅವ್ರ ಮನೆಯೊಳಗಿಂದ ಒಂದ್ ಎತ್ತಾಗಿ ದುಡಿಲಕ್ ತಯಾರಾಗಿನಿ. ಅವ್ರ ಮನೆಯೊಳಗ ಒಬ್ಬ ತೊತ್ತಾಗಿ ಅಂದ್ರೆ ಒಬ್ಬ ಆಳಾಗಿ ದುಡಿಲಿಕ್ಕೆ ತಯಾರದೀನಿ. ಬಾಗಿಲ ಕಾಯುವ ಸೊಣಗನಾಗಿ, ಬಾಗಿಲ ಕಾಯುವ ನಾಯಿ ಆಗಿದ್ರು ಪರವಾಗಿಲ್ಲ, ಆ ಮಹಾತ್ಮನ ಸಾನ್ನಿಧ್ಯದಲ್ಲೇ ನಾನು ಇರ್ಲಿಕ್ಕೆ ಬಯಸ್ತೀನಿ ಅಂತ ಹೇಳ್ತಾರೆ.